ಯಾವ ಮನುಷ್ಯನಾದರೂ ಲಂಚಕ್ಕೆ ಆಸೆಪಟ್ಟು ಅನ್ಯಾಯ ಪರನಾದರೆ ತತ್ಫಲವಾಗಿ ಆತನು ಮುಂದೆ ಪಡೆಯುವ ಜನ್ಮವು ಬಹಳ ನೀಚವಾದದ್ದು. ಅದರಲ್ಲಿ ಅವನಿಗೆ ತಿನ್ನುವುದಕ್ಕೆ ಅನ್ನವೂ ಉಡುವುದಕ್ಕೆ ಬಟ್ಟೆಯೂ ಇಲ್ಲದೆ ಕಡು ಬಡವರ ಮನೆಯಲ್ಲಿ ಹುಟ್ಟಿ ಅಂಬಲಿ ಕುಡಿದು ಚಿಂದಿ ಬಟ್ಟೆಗಳನ್ನು ಬಹು ಕಷ್ಟವನ್ನು ಪಡೆಯಬೇಕಾಗುವುದು. ಇದು ಈ ಮಾತು ಸತ್ಯ. ಮಾಡಿದುಣ್ಣ ಮಾರಾಯ ಎಂಬ ನಾಣ್ಣುಡಿಗೆ ತಕ್ಕಂತೆ ಈ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು. ಆದುದರಿಂದ ಲಂಚಕ್ಕೆ ಮನಗೊಡುವ ಪುರುಷರಿರ ಎಚ್ಚರಿರೆ. ಮುಂದಾಗುವ ದುಷ್ಫಲವನ್ನು ಅರಿಯದೆ ಇದುವರೆಗೂ ನೀವು ಲಂಚವನ್ನು ತೆಗೆದಿರಬಹುದು. ಆದರೆ ಈ ಜೀವ ಬ್ರಹ್ಮಕ್ಕೆ ರಾಜಯೋಗ ಸಾರಾಮೃತವನ್ನು ಪಠಿಸಿ ಈ ವಿಷಯವನ್ನು ತಿಳಿದ ಬಳಿಕ ಎಂದಿಗೂ ಅಂತಹ ಹೀನವಾದ ಯೋಚನೆಗೆ ಮನಸ್ಸಿನಲ್ಲಿ ಎಡೆಗೊಡಬೇಡಿ. ಈ ವಾಕ್ಯವನ್ನೇ ಗುರುವಾಕ್ಯವೆಂದು ತಿಳಿದು ನ್ಯಾಯದ ಮಾರ್ಗದಲ್ಲಿ ನಡೆಯುತ್ತಾ ಜಗಳವನ್ನು ನ್ಯಾಯದ ಕಡೆಗೆ ತೀರ್ಮಾನಿಸಿ. ಆದ್ದರಿಂದ ನಿಮಗೆ ಒಳ್ಳೆಯ ಹೆಸರು ಗೌರವವು ಉಂಟಾಗುವುದಲ್ಲದೆ ನೀವು ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಉತ್ತಮವಾದ ಪದವಿಯನ್ನು ಒಳ್ಳೆಯ ಕೀರ್ತಿಯನ್ನು ಹೊಂದುತ್ತೀರಾ ಎಂದು ಕಡಪ ಸ್ವಾಮಿಯವರು ತಮ್ಮ